ಕಾಂಗ್ರೆಸ್ನಲ್ಲಿ ಬಿಆರ್ ಪಾಟೀಲ್ ಆಡಿಯೋ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಬಿಆರ್ ಪಾಟೀಲ್ಗೆ ಸಿಎಂ ಸಿದ್ದರಾಮಯ್ಯ ಬುಲಾವ್ ನೀಡಿದ್ದಾರೆ. ಇವತ್ತು ಭೇಟಿಯಾಗಬೇಕು ಅಂತೇಳಿ ಬಿಆರ್ ಪಾಟೀಲ್ ಸಿಎಂ ಭೇಟಿ ಆಗ್ತಾರೆ ಅನ್ನೋದು ಈಗ ಇರೋ ವಿಚಾರ. ಇವತ್ತು ಸಂಜೆ ದೆಹಲಿಯಿಂದ ಸಿದ್ದರಾಮಯ್ಯ ವಾಪಸ್ ಬರ್ತಾರೆ. ಶಾಸಕ ರಾಜು ಕಾಗೆ ಸಹ ಭೇಟಿ ಮಾಡುವ ಸಾಧ್ಯತೆ ಇದೆ. ಹಿರಿಯ ಶಾಸಕರ ಅಸಮಾಧಾನವನ್ನು ತಣಿಸುವುದಕ್ಕೆ ಸಿಎಂ ಪ್ಲಾನ್ ಮಾಡಿದ್ದಾರೆ. ಯೋಜನಾ ಆಯೋಗದ ಅಧ್ಯಕ್ಷರು ಕೂಡ ಹೌದು ಬಿಆರ್ ಪಾಟೀಲ್. ರಾಜು ಕಾಗೆ ಕೂಡ ಸೀನಿಯರ್ ಶಾಸಕರು. ಹೇಗೆಲ್ಲ ಇರುವಾಗ ಇವರೆಲ್ಲ ಹೇಳಿದಂತ ಮಾತು ಈಗ ಸರ್ಕಾರಕ್ಕೆ ಭಾರಿ ಮುಜುಗರ ತಂದಿದೆ. ಸಿಎಂ ಇವರೆಲ್ಲರನ್ನು ಕೂಡ ಸಮಾಧಾನ ಮಾಡೋದಕ್ಕೆ ದೆಹಲಿಯಿಂದ ಬಂದವರೇ ಬಿಆರ್ ಪಾಟೀಲ್ ಮತ್ತೆ ರಾಜು ಕಾಗೆ ಇವರಿಬ್ಬರನ್ನು ಕೂಡ ಭೇಟಿಯಾಗಿ ಮಾತಾಡ್ತಾರೆ. ಸಿಎಂಗೂ ಕೂಡ ಇದು ಭಾರಿ ಮುಜುಗರ ಆಗಿದೆ. ವಸತಿ ಇಲಾಖೆಯಲ್ಲಿ ಇಂಥದ್ದೊಂದು ಭ್ರಷ್ಟಾಚಾರ ಅಂತೇಳಿ ಇವರು ಹೇಳಿರೋದು. ಅದ್ರ ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಾ ಇದ್ದಾರೆ, ನಾನ್ ಹಂಗ್ ಮಾಡೇ ಇಲ್ಲ, ನಮ್ದು ಆ ರೀತಿ ಆಗೇ ಇಲ್ಲ, ತನಿಖೆ ಮಾಡಲಿ, ಆಂತರಿಕ ತನಿಖೆ ಅನ್ನೋದೆಲ್ಲವೂ ಕೂಡ ಚರ್ಚೆಯಲ್ಲಿದೆ. ಹೈಕಮಾಂಡ್ ಬೇರೆ ಕ್ಲಾಸ್ ತಗೊಂಡಿದೆ. ಏನಿದು ರಾಜ್ಯದಲ್ಲಿ ಏನ್ ನಡೀತಾ ಇರೋದು, ನೀವೇ 40% ಅಂತ ಹೇಳಿ ಎಲ್ಲ ಹಿಂದಿನ ಸರ್ಕಾರದ ಮೇಲೆ ಆರೋಪ ಮಾಡಿ ಈಗ ನಿಮ್ದೇ ಸರ್ಕಾರದಲ್ಲಿ ಇಂಥದ್ದೆಲ್ಲ ತಮ್ಮದೇ ಶಾಸಕರು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ತೀರಾ ಮುಜುಗರ. ಇದು ಜನರ ಮುಂದೆ ಹೆಂಗ್ ಹೋಗ್ತೀರಿ ಅನ್ನೋ ಪ್ರಶ್ನೆನೆಲ್ಲ ಕೇಳಿದಾಗ ಸಿದ್ದರಾಮಯ್ಯನವರು ಬಹಳ ಸೂಕ್ಷ್ಮವಾಗಿ ಇದನ್ನ ಪರಿಗಣಿಸಿದ್ದಾರೆ. ಮತ್ತೆ ಇವರಿಬ್ಬರನ್ನು ಕೂಡ ಭೇಟಿಯಾಗಿ ಇಂಥ ವಿಚಾರಗಳನ್ನ ಸಾರ್ವಜನಿಕ ವೇದಿಕೆಗಳನ್ನು ಮಾತಾಡಬಾರದು ಅನ್ನೋದನ್ನು ಕೂಡ ತಿಳಿಸುವಂತ ಸಾಧ್ಯತೆ ಇದೆ. ಇದೆಲ್ಲದರ ನಡುವೆ ಈಗ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿದ್ದಾರೆ, ದೆಹಲಿಯಲ್ಲಿ ಬೀಡ್ಬಿಟ್ಟಿದ್ದಾರೆ. ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ರಣತಂತ್ರವನ್ನು ಹೆಣಿತಾ ಇದ್ದಾರೆ. ತಮ್ಮ ಆಪ್ತರಿಗೆ ಎಂಎಲ್ಸಿ ಪಟ್ಟವನ್ನ ಕಟ್ಟಲು ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಪರಿಷತ್ ನಾಮ ನಿರ್ದೇಶನದ ಬಗ್ಗೆ ಸಿಎಂ ಚರ್ಚೆ. ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಜೊತೆ ಸಭೆ. ಬಹುತೇಕ ಹಳೆಪಟ್ಟಿ ಫೈನಲ್ ಮಾಡ್ತಾರ ಹಾಗಾದ್ರೆ ವರಿಷ್ಠರು. ಡಿಜಿ ಸಾಗರ್ ಹಾಗೆ ಆರತಿ ಕೃಷ್ಣ, ದಿನೇಶ್ ಅಮೀನ್ ಮತ್ತು ರಮೇಶ್ ಬಾಬು ಹೆಸರು ಫೈನಲ್ ಮಾಡುವಂತ ಸಾಧ್ಯತೆ ಇರುವಂತದ್ದು. ಬಹುತೇಕ ಹಳೆ ಪಟ್ಟಿಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡ್ತಾರೆ ಎನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಇರುವಂತದ್ದು. ಇನ್ನು 3 ದಿವಸ ಇರಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಿನ್ನೆ ಹೋಗಿದ್ರು. ಸೊ ಈ ಬಹಳಷ್ಟು ಚರ್ಚೆ, ಬಹಳಷ್ಟು ಸಭೆ ಕೂಡ ನಡೆಸ್ತಾ ಇರುವಂತದ್ದು. ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನನ್ನ ಕಲೀಗ್ ದೆಹಲಿ ಪ್ರತಿನಿಧಿ ನಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಟೇಶ್, ಸದ್ಯ ನೀವು ಕೂಡ ದೆಹಲಿಯಲ್ಲಿ ಇದ್ದೀರಿ, ಸದ್ಯ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದೀರಿ, ಸದ್ಯ ಏನೇನ್ ಆಗ್ತಾ ಇದೆ ಅಂತ? ನಿಕೇಶ್, ಖಂಡಿತವಾಗಿ ಏನು ಮೊನ್ನೆಯಿಂದಲೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಹಲವು ಸಭೆಗಳನ್ನ ನಡೆಸುವ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಭೇಟಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡ್ತಾರೆ. ಸುರ್ಜೇವಾಲಾ ಅವರ ನಂತರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿರುವಂತದ್ದು. ಇಂದು ಕೂಡ ವೇಣುಗೋಪಾಲ್ ಅವರ ಭೇಟಿ ಸಾಧ್ಯತೆ ಕೂಡ ಇರತಕ್ಕಂಥದ್ದು. ಯಾಕಂದ್ರೆ ಇಲ್ಲಿ ಬಹಳ ಪ್ರಮುಖವಾಗಿ ರಾಜ್ಯದಲ್ಲಿ ಈಗ ಸದ್ಯಕ್ಕೆ ಚರ್ಚೆ ಆಗ್ತಾ ಇರತಕ್ಕಂತಹ ವಿಚಾರ ಅಂತಂದ್ರೆ ಏನು ಕಾಂಗ್ರೆಸ್ನ ಶಾಸಕರೇ ಕಾಂಗ್ರೆಸ್ನ ವಿರುದ್ಧ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಅನುದಾನದ ವಿಚಾರದಲ್ಲಿ ನೇರವಾಗಿ ವಿರೋಧ ಪಕ್ಷಕ್ಕಿಂತ ಹೆಚ್ಚಾಗಿ ಸ್ವಪಕ್ಷೀಯ ವಾಗ್ದಾಳಿಯನ್ನ ನಡೆಸ್ತಾ ಇರ್ತಕ್ಕಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲೂ ಕೂಡ ಚರ್ಚೆ ಆಗ್ತಾ ಇತ್ತು. ಈಗ ಏನು ದೆಹಲಿಯ ಮಟ್ಟದಲ್ಲೂ ಅದರಲ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಈಗ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಇದೇ ವಿಚಾರವಾಗಿ ನಿನ್ನೆ ಸುರ್ಜೇವಾಲಾ ಅವರ ಜೊತೆ ಸಾಕಷ್ಟು ಮಾತುಕತೆಯನ್ನ ಕೂಡ ನಡೆಸಿರುವಂತದ್ದು. ಅದೆಲ್ಲದರ ಜೊತೆಗೆ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ನಿನ್ನೆ 1 ಗಂಟೆಗೂ ಹೆಚ್ಚು ಕಾಲ ಈ ಒಂದು ವಿಚಾರವಾಗಿ ಚರ್ಚೆ ನಡೆದಿರುವಂತದ್ದು. ಇದು ಒಂದು ಕಡೆಯಾದ್ರೆ, ಮತ್ತೊಂದು ಕಡೆ ಸಚಿವ ಸಂಪುಟ ಪುನರ್ರಚನೆ ಏನಿದೆ ಇದರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಯಾಗಿದೆ ಎನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಯಾಕಂದ್ರೆ ಬಹಳ ಪ್ರಮುಖವಾಗಿ ಈಗ ಹಿರಿಯ ನಾಯಕರು ಕೂಡ ಈ ಬಾರಿ ಸಚಿವ ಸ್ಥಾನದ ಆಕಾಂಕ್ಷಿಗಳ ಲಿಸ್ಟ್ ಕೂಡ ಜಾಸ್ತಿ ಇದೆ. ಹಾಗಾಗಿ ಇದರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳು ಕೂಡ ಆಗಿದೆ ಎನ್ನುವಂಥದ್ದು. ಅದೆಲ್ಲವನ್ನ ಹೊರತುಪಡಿಸಿ ಇಲ್ಲಿ ಪ್ರಮುಖವಾದಂತಹ ಉದ್ದೇಶ ಅಂತಂದ್ರೆ ಎಂಎಲ್ಸಿ ಅಂದ್ರೆ ನಾಮನಿರ್ದೇಶನ ಏನು ಪಟ್ಟಿ ಲೀಸ್ಟ್ ಇತ್ತು, ಹಳೆಯ ಲೀಸ್ಟ್ ಅನ್ನೇ ಮುಂದುವರಿಸ್ತಾರಾ ಅಥವಾ ಮತ್ತೆ ಅದರಲ್ಲಿ ಬದಲಾವಣೆ ತರ್ತಾರಾ ಎನ್ನುವಂಥದ್ದು. ಯಾಕಂದ್ರೆ ಬಹುತೇಕ ಆ ಒಂದು ಲಿಸ್ಟ್ ಏನಿದೆ, ನಾಲ್ವರ ಲೀಸ್ಟ್ ಏನಿತ್ತು ಅದೇ ಫೈನಲ್ ಆಗುತ್ತೆ ಎನ್ನುವಂತಹ ಚರ್ಚೆ ಕೂಡ ಆಗಿತ್ತು. ತದನಂತರದಲ್ಲಿ ಅದರಲ್ಲಿ ಬದಲಾವಣೆ ಆಗಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಆ ಕ್ಯಾಂಡಿಡೇಟ್ಗಳ ಮೇಲೆ ಸಾಕಷ್ಟು ಆರೋಪಗಳು ಕೂಡ ಬಂದಿದ್ವು. ಇದರ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಸೇರಿದಂತೆ ಮಲ್ಲಿಕಾರ್ಜುನ ಖರ್ಗೆ ಹಾಗೇನೆ ವರಿಷ್ಠರು ಕೂಡ ಸಾಕಷ್ಟು ಚರ್ಚೆ ಮಾಡಿದ್ದಾರೆ. ಇಂದು ಬಹುತೇಕ ಅದೇ ವಿಚಾರ ವೇಣುಗೋಪಾಲ್ ಅವರ ಜೊತೆ ಚರ್ಚೆಯಾಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಯಾಕಂದ್ರೆ ಬಹುತೇಕವಾಗಿ ಈ ಒಂದು ಎಂಎಲ್ಸಿ ನಾಮನಿರ್ದೇಶನ ಲಿಸ್ಟ್ ಏನಿದೆ ಅದನ್ನ ಫೈನಲ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇಂದು ದಟ್ಟವಾಗಿರ್ತಕ್ಕಂಥದ್ದು. ನಿಕೇಶ್, ಥ್ಯಾಂಕ್ ಯು ನಟೇಶ್. ಕಾಂಗ್ರೆಸ್ನಲ್ಲಿ ಬಿಆರ್ ಪಾಟೀಲ್ ಆಡಿಯೋ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಬಿಆರ್ ಪಾಟೀಲ್ಗೆ ಸಿಎಂ ಸಿದ್ದರಾಮಯ್ಯ ಬುಲಾವ್ ನೀಡಿದ್ದಾರೆ. ಇವತ್ತು ಭೇಟಿಯಾಗಬೇಕು ಅಂತೇಳಿ ಬಿಆರ್ ಪಾಟೀಲ್ ಸಿಎಂ ಭೇಟಿ ಆಗ್ತಾರೆ ಅನ್ನೋದು ಈಗ ಇರೋ ವಿಚಾರ. ಇವತ್ತು ಸಂಜೆ ದೆಹಲಿಯಿಂದ ಸಿದ್ದರಾಮಯ್ಯ ವಾಪಸ್ ಬರ್ತಾರೆ. ಶಾಸಕ ರಾಜು ಕಾಗೆ ಸಹ ಭೇಟಿ ಮಾಡುವ ಸಾಧ್ಯತೆ ಇದೆ. ಹಿರಿಯ ಶಾಸಕರ ಅಸಮಾಧಾನವನ್ನು ತಣಿಸುವುದಕ್ಕೆ ಸಿಎಂ ಪ್ಲಾನ್ ಮಾಡಿದ್ದಾರೆ.
ಯೋಜನಾ ಆಯೋಗದ ಅಧ್ಯಕ್ಷರು ಕೂಡ ಹೌದು BR ಪಾಟೀಲ್. ರಾಜು ಕಾಗೆ ಕೂಡ ಸೀನಿಯರ್ ಶಾಸಕರು. ಹೇಗೆಲ್ಲ ಇರುವಾಗ ಇವರೆಲ್ಲ ಹೇಳಿದಂತ ಮಾತು ಈಗ ಸರ್ಕಾರಕ್ಕೆ ಭಾರಿ ಮುಜುಗರ ತಂದಿದೆ. ಸಿಎಂ ಇವರೆಲ್ಲರನ್ನು ಕೂಡ ಸಮಾಧಾನ ಮಾಡೋದಕ್ಕೆ ದೆಹಲಿಯಿಂದ ಬಂದವರೇ BR ಪಾಟೀಲ್ ಮತ್ತೆ ರಾಜು ಕಾಗೆ ಇವರಿಬ್ಬರನ್ನು ಕೂಡ ಭೇಟಿಯಾಗಿ ಮಾತಾಡ್ತಾರೆ. ಸಿಎಂಗೂ ಕೂಡ ಇದು ಭಾರಿ ಮುಜುಗರ ಆಗಿದೆ. ವಸತಿ ಇಲಾಖೆಯಲ್ಲಿ ಇಂಥದ್ದೊಂದು ಭ್ರಷ್ಟಾಚಾರ ಅಂತೇಳಿ ಇವ್ರು ಹೇಳಿರೋದು. ಅದ್ರ ಜೊತೆಗೆ ಜಮೀರ್ ಅಹಮದ್ ಖಾನ್ ಅವ್ರು ಹೇಳ್ತಾ ಇದ್ದಾರೆ, ನಾನ್ ಹಂಗ್ ಮಾಡೇ ಇಲ್ಲ, ನಮ್ದು ಆ ರೀತಿ ಆಗೇ ಇಲ್ಲ, ತನಿಖೆ ಮಾಡ್ಲಿ, ಆಂತರಿಕ ತನಿಖೆ ಅನ್ನೋದೆಲ್ಲವೂ ಕೂಡ ಚರ್ಚೆಯಲ್ಲಿದೆ. ಹೈಕಮಾಂಡ್ ಬೇರೆ ಕ್ಲಾಸ್ ತಗೊಂಡಿದೆ. ಏನಿದು ರಾಜ್ಯದಲ್ಲಿ ಏನ್ ನಡೀತಾ ಇರೋದು, ನೀವೇ 40% ಅಂತ ಹೇಳಿ ಎಲ್ಲ ಹಿಂದಿನ ಸರ್ಕಾರದ ಮೇಲೆ ಆರೋಪ ಮಾಡಿ ಈಗ ನಿಮ್ದೇ ಸರ್ಕಾರದಲ್ಲಿ ಇಂಥದ್ದೆಲ್ಲ ತಮ್ಮದೇ ಶಾಸಕರು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ತೀರಾ ಮುಜುಗರ. ಇದು ಜನರ ಮುಂದೆ ಹೆಂಗ್ ಹೋಗ್ತೀರಿ ಅನ್ನೋ ಪ್ರಶ್ನೆನೆಲ್ಲ ಕೇಳಿದಾಗ ಸಿದ್ದರಾಮಯ್ಯನವರು ಬಹಳ ಸೂಕ್ಷ್ಮವಾಗಿ ಇದನ್ನ ಪರಿಗಣಿಸಿದ್ದಾರೆ. ಮತ್ತೆ ಇವರಿಬ್ಬರನ್ನು ಕೂಡ ಭೇಟಿಯಾಗಿ ಇಂಥ ವಿಚಾರಗಳನ್ನ ಸಾರ್ವಜನಿಕ ವೇದಿಕೆಗಳನ್ನು ಮಾತಾಡಬಾರದು ಅನ್ನೋದನ್ನು ಕೂಡ ತಿಳಿಸುವಂತ ಸಾಧ್ಯತೆ ಇದೆ. ಇದೆಲ್ಲದರ ನಡುವೆ ಈಗ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿದ್ದಾರೆ, ದೆಹಲಿಯಲ್ಲಿ ಬೀಡುಬಿಟ್ಟಿದ್ದಾರೆ. ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ರಣತಂತ್ರವನ್ನು ಹೆಣಿತಾ ಇದ್ದಾರೆ. ತಮ್ಮ ಆಪ್ತರಿಗೆ ಎಂಎಲ್ಸಿ ಪಟ್ಟವನ್ನ ಕಟ್ಟಲು ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಪರಿಷತ್ ನಾಮ ನಿರ್ದೇಶನದ ಬಗ್ಗೆ ಸಿಎಂ ಚರ್ಚೆ. ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಜೊತೆ ಸಭೆ. ಬಹುತೇಕ ಹಳೆಪಟ್ಟಿ ಫೈನಲ್ ಮಾಡ್ತಾರ ಹಾಗಾದ್ರೆ ವರಿಷ್ಠರು. ಡಿಜಿ ಸಾಗರ್ ಹಾಗೆ ಆರತಿ ಕೃಷ್ಣ, ದಿನೇಶ್ ಅಮೀನ್ ಮತ್ತು ರಮೇಶ್ ಬಾಬು ಹೆಸರು ಫೈನಲ್ ಮಾಡುವಂತ ಸಾಧ್ಯತೆ ಇರುವಂತದ್ದು. ಬಹುತೇಕ ಹಳೆ ಪಟ್ಟಿಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡ್ತಾರೆ ಎನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಇರುವಂತದ್ದು. ಇನ್ನು 3 ದಿವಸ ಇರಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಿನ್ನೆ ಹೋಗಿದ್ರು. ಸೊ ಈ ಬಹಳಷ್ಟು ಚರ್ಚೆ, ಬಹಳಷ್ಟು ಸಭೆ ಕೂಡ ನಡೆಸ್ತಾ ಇರುವಂತದ್ದು. ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನನ್ನ ಕಲೀಗ್ ದೆಹಲಿ ಪ್ರತಿನಿಧಿ ನಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಟೇಶ್, ಸದ್ಯ ನೀವು ಕೂಡ ದೆಹಲಿಯಲ್ಲಿ ಇದ್ದೀರಿ, ಸದ್ಯ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದೀರಿ, ಸದ್ಯ ಏನೇನ್ ಆಗ್ತಾ ಇದೆ ಅಂತ? ವಿಕೇಶ್, ಖಂಡಿತವಾಗಿ ಏನು ಮೊನ್ನೆಯಿಂದಲೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಹಲವು ಸಭೆಗಳನ್ನ ನಡೆಸುವ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಭೇಟಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡ್ತಾರೆ. ಸುರ್ಜೇವಾಲಾ ಅವರ ನಂತರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿರುವಂತದ್ದು. ಇಂದು ಕೂಡ ವೇಣುಗೋಪಾಲ್ ಅವರ ಭೇಟಿ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಯಾಕಂದ್ರೆ ಇಲ್ಲಿ ಬಹಳ ಪ್ರಮುಖವಾಗಿ ರಾಜ್ಯದಲ್ಲಿ ಈಗ ಸದ್ಯಕ್ಕೆ ಚರ್ಚೆ ಆಗ್ತಾ ಇರ್ತಕ್ಕಂತಹ ವಿಚಾರ ಅಂತಂದ್ರೆ ಏನು ಕಾಂಗ್ರೆಸ್ನ ಶಾಸಕರೇ ಕಾಂಗ್ರೆಸ್ನ ವಿರುದ್ಧ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಅನುದಾನದ ವಿಚಾರದಲ್ಲಿ ನೇರವಾಗಿ ವಿರೋಧ ಪಕ್ಷಕ್ಕಿಂತ ಹೆಚ್ಚಾಗಿ ಸ್ವಪಕ್ಷೀಯ ವಾಗ್ದಾಳಿಯನ್ನ ನಡೆಸ್ತಾ ಇರ್ತಕ್ಕಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲೂ ಕೂಡ ಚರ್ಚೆ ಆಗ್ತಾ ಇತ್ತು. ಈಗ ಏನು ದೆಹಲಿಯ ಮಟ್ಟದಲ್ಲೂ ಅದರಲ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಈಗ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಇದೇ ವಿಚಾರವಾಗಿ ನಿನ್ನೆ ಸುರ್ಜೇವಾಲಾ ಅವರ ಜೊತೆ ಸಾಕಷ್ಟು ಮಾತುಕತೆಯನ್ನ ಕೂಡ ನಡೆಸಿರುವಂತದ್ದು. ಅದೆಲ್ಲದರ ಜೊತೆಗೆ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ನಿನ್ನೆ 1 ಗಂಟೆಗೂ ಹೆಚ್ಚು ಕಾಲ ಈ ಒಂದು ವಿಚಾರವಾಗಿ ಚರ್ಚೆ ನಡೆದಿರುವಂತದ್ದು. ಇದು ಒಂದು ಕಡೆಯಾದ್ರೆ